ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜೂನ್ ತಿಂಗಳ ಮಾಸ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಕನ್ಯಾ ರಾಶಿಯ ಉತ್ತರ ಫಲ್ಗುಣಿ ಹಾಗೂ ಚಿತ್ತಾ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿವೆ. ಹಸ್ತ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಈ ತಿಂಗಳ 2ನೇ ತಾರೀಕಿನಿಂದ ನಿಮಗೆ ಅತ್ಯಂತ ಶುಭಪ್ರದವಾದಂತಹ ದೇವಗುರು ಬೃಹಸ್ಪತಿಯ ಲಾಭಸ್ಥಾನ ಅಂದರೆ ಏಕಾದಶ ಸ್ಥಾನ 11ನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿಯ ಸಂಚಾರ ಆರಂಭವಾಗಲಿರುವುದು ಎಲ್ಲ ವಿಚಾರಗಳಲ್ಲಿಯೂ ಸಹಿತ ಕನ್ಯಾ ರಾಶಿ ಸಂಜಾತರಿಗೆ ಅತ್ಯಂತ ಉತ್ತಮವಾದಂತಹ ಶುಭ ಫಲಗಳನ್ನು ನೀಡಲಿದೆ. ಆರೋಗ್ಯದಲ್ಲಿಯೂ ಸಹಿತ ಚೇತರಿಕೆಯನ್ನು ಕಾಣಬಹುದು. ಕೌಟುಂಬಿಕ ಜೀವನದ ಹೆಸರುಗಳು ಬಗೆಹರಿಯಲಿದೆ. ವೈಯಕ್ತಿಕ ಜೀವನದಲ್ಲಿ ಇದ್ದಂತಹ ಅಡೆತಡೆಗಳು, ವಿರಸ ವೈಷಮ್ಯಗಳು ಎಲ್ಲವೂ ಮರೆಯಾಗಲಿದ್ದು ಉತ್ತಮವಾದಂತಹ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನವೂ ಸಹಿತ ಈ ತಿಂಗಳ ದ್ವಿತೀಯಾರ್ಧದಿಂದ ನಿಮಗೆ ಸಿಗಲಿದೆ. ತಿಂಗಳ ಆರಂಭದಿಂದಲೇ ಹಣಕಾಸು ವಿಚಾರವಾಗಿ ನೀವು ಬಹಳಷ್ಟು ಧನಾತ್ಮಕ ಬೆಳವಣಿಗೆಗಳನ್ನು ನೋಡಬಹುದು. ಅನಿರೀಕ್ಷಿತ ಧನಾಗಮನ ಯೋಗವೂ ನಿಮಗಿದೆ. ಹಣಕಾಸು ಸಂಸ್ಥೆಗಳ ನೆರವೂ ಸಹಿತ ನಿಮಗೆ ಸಿಗಲಿದ್ದು, ಇಷ್ಟೂ ದಿನ ಹಣಕಾಸಿನ ವಿಚಾರವಾಗಿ ನೀವೆಷ್ಟು ಕಷ್ಟಪಡುತ್ತಿದ್ದೀರೋ ಆ ಕಷ್ಟಗಳೆಲ್ಲ ಈ ತಿಂಗಳಲ್ಲೇ ಕೊನೆಯಾಗಲಿದ್ದು ಉತ್ತಮವಾದಂತಹ ಆರ್ಥಿಕ ಸಬಲತೆಯನ್ನು ಕನ್ಯಾ ರಾಶಿ ಸಂಜಾತರು ನಿರೀಕ್ಷೆ ಮಾಡಬಹುದು. ಆರೋಗ್ಯದಲ್ಲಿಯೂ ಸಹಿತ ಯಾವುದೇ ತೀವ್ರ ಪೀಡನೆ ಇರಲಾರದು. ದೀರ್ಘಕಾಲೀನ ವ್ಯಾಧಿಗಳು ಸಹಿತ ಗುರುವಿನ 11ನೇ ಮನೆ ಸಂಚಾರದಿಂದ ವಾಸಿಯಾಗಲಿದೆ. ನಿಮ್ಮಲ್ಲಿ ಹೊಸ ಹುರುಪು, ಶಕ್ತಿ ಮತ್ತು ಚೈತನ್ಯವನ್ನು ಗುರು ಗ್ರಹವು ನೀಡಲಿದ್ದಾನೆ. ಕನ್ಯಾ ರಾಶಿ ಸಂಜಾತರಿಗೆ ಯಾವಾಗ ಗುರುವಿನ 11ನೇ ಮನೆ ಲಾಭ ಸ್ಥಾನದ ಸಂಚಾರ ಆರಂಭವಾಗಿದೆಯೋ ಅಲ್ಲಿಂದ ಎಲ್ಲ ರೀತಿಯಲ್ಲೂ ಒಳಿತನ್ನೇ ನಿರೀಕ್ಷೆ ಮಾಡಬಹುದು. ಉದ್ಯೋಗ, ವೃತ್ತಿ ಹಾಗೂ ವ್ಯಾಪಾರದಲ್ಲಿಯೂ ಸಹಿತ ಕನ್ಯಾ ರಾಶಿ ಸಂಜಾತರಿಗೆ ಬಹಳಷ್ಟು ಒಳ್ಳೆಯದಾಗಲಿದೆ. ಹಳೆಯ ಎಲ್ಲ ಒಂದು ಕಟ್ಟುಪಾಡುಗಳನ್ನು, ನಿಮ್ಮ ಬದ್ಧತೆಗಳೇನಿತ್ತು ಅವೆಲ್ಲವನ್ನೂ ಸಹಿತ ಆ ಸಮಯಕ್ಕೆ ಸರಿಯಾಗಿ ನೀವು ಪೂರೈಸಿ ಮುಂದೆ ಉನ್ನತವಾಗಿ ಹಣಕಾಸಿನ ಲಾಭವನ್ನು ನಿರೀಕ್ಷೆ ಮಾಡಬಹುದು. ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಧನ ಸಂಪಾದನೆಯು ಈ ತಿಂಗಳಿಂದಲೇ ನಿಮಗೆ ಸಿಗಲಿದೆ. ವ್ಯಾಪಾರಿ ವರ್ಗದಲ್ಲಿ ಎಲ್ಲ ವರ್ಗದ ವ್ಯಾಪಾರಿಗಳಿಗೂ ಸಹಿತ ಈ ತಿಂಗಳಿಂದ ನಿಜವಾಗಿಯೂ ಸಹಿತ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವಂತಹ ಸುಯೋಗವು ಉಂಟು. ವೈಯಕ್ತಿಕ ಜೀವನದ ಸಮಸ್ಯೆಗಳು ಬಗೆಹರಿದು ಸತಿಪತಿ ನಡುವೆ ಉತ್ತಮವಾದಂತಹ ಮಧುರ ಸಂಬಂಧಗಳು ಮತ್ತೆ ಬೆಸೆಯಲಿವೆ. ಕುಟುಂಬ ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯಗಳು ಬಗೆಹರಿದು ಅಲ್ಲಿಯೂ ಸಹಿತ ನೀವು ಶಾಂತಿ ಸಮಾಧಾನವನ್ನು, ಸಂತಸವನ್ನು, ಸಂಭ್ರಮವನ್ನು ನಿರೀಕ್ಷೆ ಮಾಡಬಹುದು. ಮಕ್ಕಳ ವಿಚಾರವಾಗಿಯೂ ಎಲ್ಲ ರೀತಿಯಲ್ಲೂ ಒಳಿತುಂಟಾಗಲಿದೆ. ಹಾಗೂ ಕಾನೂನಾತ್ಮಕ ಹೋರಾಟದಲ್ಲಿಯೂ ಸಹಿತ ನೀವು ಜಯ ಗಳಿಸಲಿದ್ದೀರಿ. ಕೋರ್ಟಿನ ತೀರ್ಪು ನಿಮ್ಮ ಪರವಾಗಿಯೇ ಬರುವಂತಹ ಸಾಧ್ಯತೆಗಳಿವೆ. ಮದುವೆಯಾಗುವಂತಹ ಯೋಗವೂ ಸಹಿತ ಕನ್ಯಾ ರಾಶಿ ಸಂಜಾತರಿಗೆ ಉಂಟು. ಸಂಬಂಧ ನಿಶ್ಚಯವಾಗುವುದು, ಮದುವೆಯಾಗುವುದು ಹಾಗೂ ಸಂತಾನ ಫಲ ಸಿಗುವುದು, ನೂತನ ವಾಹನ ಖರೀದಿ ಮಾಡುವುದು ಹಾಗೂ ಭೂಮಿ ವಿಚಾರದಲ್ಲಿಯೂ ಸಹಿತ ಲಾಭವಾಗುವಂತಹ ಎಲ್ಲ ಉತ್ತಮ ಅವಕಾಶಗಳು ನಿಮಗೆ ಸಿಗಲಿದ್ದು ಅದರ ಸದ್ಬಳಕೆಯೂ ಆಗಲಿದೆ. ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಉತ್ತಮವಾದಂತಹ ಶುಭ ಫಲಗಳನ್ನು ಈ ಜೂನ್ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು.
ಕನ್ಯಾ ರಾಶಿ ಸಂಜಾತರಿಗೆ ಕಳೆದ ಸುಮಾರು 2.5 ವರ್ಷ ಕಾಲದಿಂದ ಉದ್ಯೋಗ ವಿಚಾರದಲ್ಲಿ ಇದ್ದಂತಹ ಒಂದು ಅಸ್ಥಿರತೆ ಹಾಗೂ ಅಸ್ಪಷ್ಟತೆಯು ನಿವಾರಣೆಯಾಗಿ ಸ್ಪಷ್ಟ ಚಿತ್ರಣ ಮತ್ತು ಸ್ಥಿರವಾದಂತಹ ಉದ್ಯೋಗ ಮತ್ತು ವೃತ್ತಿ ವಿಚಾರದಲ್ಲಿ ಎಲ್ಲ ರೀತಿಯ ಒಳಿತನ್ನೂ ಸಹಿತ 11ನೇ ಮನೆಯ ಗುರು ಸಂಚಾರದಿಂದ ನಿರೀಕ್ಷೆ ಮಾಡಬಹುದು. ನಿಮ್ಮ ಹಿರಿಯರ ಅನಾರೋಗ್ಯ ಮಾತ್ರ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮಲ್ಲಿ ಒಂದು ಬೇಸರ ಮತ್ತು ಅಶಾಂತಿಯನ್ನು ಮೂಡಿಸಬಹುದು. ಅದನ್ನು ಹೊರತುಪಡಿಸಿದರೆ ಬೇರ್ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಪೀಡನೆಗಳು ನಿಮ್ಮನ್ನು ಕಾಡಲಾರದು. ಈ ತಿಂಗಳಿಂದ ನಿಮ್ಮ ಒಂದು ಸರ್ವತೋಮುಖ ಅಭಿವೃದ್ಧಿ ಪ್ರಗತಿಗೆ ದೇವಗುರು ಬೃಹಸ್ಪತಿಯ ಒಂದು ಶುಭ ಕೃಪೆ ಇದೆ. ಅದು ಹಾಗೆಯೇ ಮುಂದುವರೆದು ಹಂತ ಹಂತವಾಗಿ ನಿಮ್ಮನ್ನು ಹೆಚ್ಚು ಸಶಕ್ತರನ್ನಾಗಿ ಮಾಡಲಿದೆ. ಕನ್ಯಾ ರಾಶಿ ಸಂಜಾತರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಿವಾರಣಾರ್ಥಕವಾಗಿ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಮಂಗಳ ಚಂಡಿಕಾ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪ್ರತಿನಿತ್ಯವೂ ಪಠಿಸಿ ಅಥವಾ ಆಲಿಸಿ. ಭಗವಂತನು ನಿಮಗೆಲ್ಲ ರೀತಿಯ ಒಳಿತುಂಟು ಮಾಡಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ನಿವೇದನೆ ಮಾಡಿಕೊಳ್ಳುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಮುಂದಿನ ಜ್ಯೋತಿಷ್ಯ ಫಲ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.